ಎಲ್ಲರಿಗೂ ಹೊಸ ವರ್ಷದ ಹೊಸ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಶಾಲಿವಾಹನ ಶಕೆ 1948ನೇ ಪರಾಭವ ನಾಮ ಸಂವತ್ಸರದ ಚೈತ್ರ ಶುದ್ಧ ಪ್ರತಿಪದ 19/3/2026 ಗುರುವಾರ ದಿವಸ ಬೆಳಿಗ್ಗೆ 6:56 ನಂತರ ಅಭ್ಯಂಜ ಸ್ನಾನ ಮಾಡಿ ನೂತನ ವಸ್ತ್ರಾಭರಣ ಧರಿಸಿ ಪಂಚಾಂಗ ರೀತ್ಯ ಹೊಸ ವರ್ಷದ ಮೊದಲ ಯುಗಾದಿಯನ್ನು ಬೇವು ಬೆಲ್ಲ ಸೇವಿಸಿ ಆಚರಿಸಬೇಕು. ಹಾಗೆ ನಾವು ಯಾವಾಗ ದೇವರ ಒಂದು ಸಾಮಾನುಗಳನ್ನು ಮನೆಗಳನ್ನು ಯಾವಾಗ ಶುದ್ಧಿಯನ್ನು ಮಾಡ್ಕೋಬೇಕು ಅಂದರೆ ಭಾನುವಾರ, ಸೋಮವಾರ, ಬುಧವಾರ, ಅಮಾವಾಸ್ಯೆ ದಿನ ನಾವು ದೇವರನ್ನ ಶುದ್ಧಿ ಮಾಡೋದಕ್ಕೆ ಬರೋದಿಲ್ಲ. ಗುರುವಾರದಂದು ಬೆಳಗ್ಗೆ ನಾವು ದೇವರನ್ನು ಶುದ್ಧಿ ಮಾಡಿ ಉಪ್ಪು ಗಂಜಲ ಹಾಕಿ ನೆಲ ಒರೆಸಿ ಅಮಾವಾಸ್ಯೆ ಪೂಜೆ ನಂತರ ಕಲಶ ಬದಲಾವಣೆ ಮಾಡಿಕೊಳ್ಳಿ. ನಂತರ ಕಾಯಿ ಇಡುವಂಥವರು ಕಳಸಕ್ಕೆ ಕಾಯಿ ಇಟ್ಟು ಪೂಜೆ ಮಾಡಬಹುದು. ಇಲ್ಲದವರು ವಿಳ್ಯದೆಲೆ ಅಥವಾ ಮಾವು ಬೇವು ಇಟ್ಟು ಪೂಜಿಸಿ, ಹಾಗೆ ದೀಪಗಳಿಗೆ ಹೊಸ ಬತ್ತಿಯನ್ನು ಹಾಕಿ ದೀಪವನ್ನು ಬೆಳಗಿಸಿ. ಚೈತ್ರ ಮಾಸ ಹೊಸ ಸಂವತ್ಸರ, ಅದುವೇ ಪರಾಭವ ಸಂವತ್ಸರ. ಬುಧವಾರ ರಾತ್ರಿ ಅಮಾವಾಸ್ಯೆಯ ದಿನದಂದು ಹಬ್ಬದ ದಿನವೂ ಸಹ ಮಾಡಬಹುದು, ಆದರೆ ಬುಧವಾರ ಮಾಡಬೇಕು ಈ ಒಂದು ಕೆಲಸವನ್ನು. ಅದು ಏನಪ್ಪ ಅಂದರೆ, ಈ ಒಂದು ಕೆಲಸವನ್ನು ನಾವು ಮಾಡಿದರೆ ಹಣದ ಹರಿವು ಹೆಚ್ಚಾಗುತ್ತೆ, ಧಾನ್ಯದ ಹೆಚ್ಚಳ ತುಂಬಿ ತುಳುಕಲು ಇದು ಸಹಾಯ ಮಾಡುತ್ತೆ. ಏನಪ್ಪ ಅದು ಅಂದರೆ ಈಗ ಹೇಳ್ತೀನಿ ನೋಡಿ. ಅದೇ ಒಂದು ತಟ್ಟೆಯಲ್ಲಿ ರಂಗೋಲೆ ಹಾಕಿ ಹೊಸ ಬಟ್ಟೆ ಇಟ್ಟು ಬಳೆ, ತಾಂಬೂಲ, ತೆಂಗಿನಕಾಯಿ ಇಟ್ಟು ಅಕ್ಕಿ, ಬೆಲ್ಲ, ಉಪ್ಪು, ಕೊಬ್ಬರಿ, ತೊಗರಿಬೇಳೆ, ತುಪ್ಪ, ಡ್ರೈ ಫ್ರೂಟ್ಸ್ ಎಲ್ಲ ರೀತಿಯ ಧಾನ್ಯಗಳನ್ನು ಇಟ್ಟು ಒಡವೆ, ಹಣ ಮುಂತಾದ ಅಮೂಲ್ಯವಾದ ವಸ್ತುಗಳನ್ನು ಸಹ ಇಟ್ಟು ಇವೆಲ್ಲವೂ ಹೆಚ್ಚಾಗುವಂತೆ ಕೇಳಿಕೊಂಡು ಧೂಪ ದೀಪ ಮಾಡಿ ಬೇಡಿಕೊಳ್ಳಬೇಕು. ಧಾನ್ಯಲಕ್ಷ್ಮಿಯ ಪೂಜೆ ಇದು. ಧಾನ್ಯಲಕ್ಷ್ಮಿಯ ಪೂಜೆಯನ್ನು ಮಾಡಿ ಅದನ್ನು ಹೆಚ್ಚಿಸುವಂತೆ ಅಮ್ಮನವರ ಬಳಿ ನಾವು ಕೇಳಿಕೊಳ್ಳೋದ್ರಿಂದ ನಮ್ಮ ಆರೋಗ್ಯದ ಸಮಸ್ಯೆ ಇರಲಿ, ಹಾಗೆ ಹಣದ ಹರಿವು ಹೆಚ್ಚಾಗೋದಾಗಲಿ, ದವಸ ಧಾನ್ಯಗಳು ಮನೆಯಲ್ಲಿ ಎಂದಿಗೂ ಖಾಲಿಯಾಗದ ರೀತಿ ಅಮ್ಮನವರು ನಮಗೆ ಆಶೀರ್ವಾದವನ್ನು ಮಾಡುತ್ತಾರೆ. ಹಾಗೆ ನಾವು ಏನು ಇಟ್ಟಿರ್ತೀವಿ ಈ ಪದಾರ್ಥಗಳನ್ನು, ಅದನ್ನು ಬೆಳಗ್ಗೆ ಹಬ್ಬದ ದಿನ ನಾವು ಅಡುಗೆಯಲ್ಲಿ ಈ ಸಾಮಗ್ರಿಗಳನ್ನು ಬಳಸಿಕೊಳ್ಳಬಹುದು. ಯುಗಾದಿಯ ಅಭ್ಯಂಜನ ಸ್ನಾನ. ಅಭ್ಯಂಜನ ಸ್ನಾನ ಅದು ನಮ್ಮ ಸಾಂಪ್ರದಾಯಿಕ ಪದ್ಧತಿಯಾಗಿದೆ. ಅಭ್ಯಂಜನ ಅಂದರೆ ಎಣ್ಣೆ ಸ್ನಾನ ಅಂತ. ಎಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡೋದು. ಯಾವ ರೀತಿ ನಾವು ಎಣ್ಣೆಯನ್ನು ಹಚ್ಕೊಳ್ಬೇಕು ಅಂತ ಅಂದರೆ, ಯಾವ ಎಣ್ಣೆಯನ್ನು ಹಚ್ಕೋಬೇಕು? ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಶ್ರೀಗಂಧದ ಎಣ್ಣೆ, ಇದರಲ್ಲಿ ಯಾವುದಾದ್ರೂ ಒಂದನ್ನು ಹಚ್ಕೋಬೋದು. ಇಲ್ಲ ನಮ್ಮಲ್ಲಿ ಹೆಚ್ಚು ಸಾಮರ್ಥ್ಯ ಇದೆ ಅನ್ನೋದಾದರೆ ಈ ಎಲ್ಲ ಎಣ್ಣೆಗಳನ್ನು ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ದೇಹದಲ್ಲಿ ಕಾಂತಿ ಹಾಗೂ ಮೂಳೆಗಳಿಗೆ ಶಕ್ತಿಯೂ ಸಹ ಹೆಚ್ಚಾಗುತ್ತದೆ. ಅದು ನಮ್ಮ ಸಾಂಪ್ರದಾಯಿಕ ಪದ್ಧತಿಯೂ ಹೌದು. ಅದನ್ನು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ಅಣ್ಣ ತಮ್ಮಂದಿರಿಗೆ ಆರೋಗ್ಯ ಆಯಸ್ಸು ಸಿಗಲಿ ಎಂದು ಅಕ್ಕ ತಂಗಿಯರು ಹಚ್ಚುವ ಪದ್ಧತಿಯೂ ಇದೆ. ತಲೆಗೆ ಹಾಗೂ ಬೆನ್ನಿಗೆ ಅಕ್ಕ ಅಥವಾ ತಂಗಿಯರು ತನ್ನ ಅಣ್ಣ ತಮ್ಮಂದಿರಿಗೆ ಎಣ್ಣೆಯನ್ನು ಹಚ್ಚಿ ಅವರಿಗೆ ಆಶೀರ್ವದಿಸಬೇಕು. ಬೇವಿನ ಸೊಪ್ಪು ಮತ್ತು ಅರಿಶಿನವನ್ನು ಚೆನ್ನಾಗಿ ನೀರಿನ ಪಾತ್ರೆಯಲ್ಲಿ ಕಾಯಿಸಿ ನೀರಿಗೆ ಹಾಕಿ ಆ ನೀರನ್ನು ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ಧರಿಸುವುದು. ಹೊಸ ಬಟ್ಟೆಯನ್ನು ಇಲ್ಲದಿದ್ದರೆ ಮಡಿ ಬಟ್ಟೆಯನ್ನು ಧರಿಸುವುದು ಉತ್ತಮ. ಸ್ನಾನ ಮಾಡುವಾಗ ಈ ಒಂದು ಮಂತ್ರವನ್ನು ಹೇಳಿಕೊಂಡು ಸ್ನಾನ ಮಾಡುವುದು ಉತ್ತಮ. ಯಾವುದಪ್ಪ ಮಂತ್ರ ಅಂದರೆ, ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು.
ಮತ್ತೊಮ್ಮೆ ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಎಂಬ ಈ ಒಂದು ಮಂತ್ರವನ್ನು ನಾವು ಹೇಳಿಕೊಂಡು ಯುಗಾದಿಯ ಅಭ್ಯಂಜನ ಸ್ನಾನವನ್ನು ಮಾಡುವುದು ಉತ್ತಮ. ಯುಗಾದಿ ಹಬ್ಬದ ದಿನ ಈ ವಸ್ತುವನ್ನು ಮನೆಗೆ ತಂದರೆ ತುಂಬಾ ಒಳ್ಳೆಯದು. ಯಾವುದು ಆ ಒಂದು ವಸ್ತು ಅಂದರೆ ಶ್ರೀಫಲ, ದೀಪಗಳು, ಆಮೆ, ಆನೆ, ಕಾಮಧೇನು, ಕಳಸ, ಶಂಕು, ಚಕ್ರ, ಗಂಟೆ. ಆ ಗಂಟೆ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚಿಸುತ್ತದೆ. ಲೋಹದ ಆಮೆ, ಹಾಗೆ ಅನ್ನಪೂರ್ಣೇಶ್ವರಿ ದೇವಿಯ ವಿಗ್ರಹ ಫೋಟೋ, ಶ್ರೀಕೃಷ್ಣನ ವಿಗ್ರಹ ಫೋಟೋ. ಯಾರಿಗೆಲ್ಲ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ, ಸಂತಾನ ಭಾಗ್ಯವಿಲ್ಲ, ಅವರೆಲ್ಲರೂ ಶ್ರೀಕೃಷ್ಣನ ಅನುಗ್ರಹದಿಂದ ಈ ಯುಗಾದಿಯಂದು ಭಕ್ತಿಯಿಂದ ಬೇಡಿಕೊಳ್ಳಿ, ಖಂಡಿತ ನೆರವೇರುತ್ತದೆ. ಹಾಗೆ ಪಂಚಮುಖಿ ಆಂಜನೇಯ ಫೋಟೋ, ಪಂಚಮುಖಿ ಆಂಜನೇಯನ ಫೋಟೋ, ಹಾಗೆ ಲಕ್ಷ್ಮಿ ಅಥವಾ ವೆಂಕಟೇಶ್ವರ ಪಾದಗಳನ್ನು ನಾವು ಮನೆಗೆ ಯುಗಾದಿ ಹಬ್ಬದ ದಿನ ಈ ವಸ್ತುಗಳನ್ನು ತಂದರೆ ನಮಗೆ ಹೆಚ್ಚು ಒಳ್ಳೆಯದಾಗುತ್ತದೆ. ಹಾಗೆ ಕಳಸದ ತಂಬಿಗೆಯನ್ನು ಸಹ ನಾವು ಈ ದಿನ ಕೊಂಡುಕೊಳ್ಳಬಹುದು. ಈ ಒಂದು ತಪ್ಪುಗಳನ್ನು ನಾವು ಮಾಡಬಾರ್ದು. ಯಾವುದಪ್ಪ ನಾವು ಈ ಯುಗಾದಿ ಹಬ್ಬದಲ್ಲಿ ಯಾವ ತಪ್ಪನ್ನು ಮಾಡಬಾರ್ದು, ಅದರಿಂದ ನಾವು ಕಷ್ಟಕ್ಕೆ ಒಳಗಾಗ್ತೀವಿ. ಅದು ಯಾವುದು ಅಂದರೆ ಮಾವಿನ ತೋರಣವನ್ನು ನಾವು ಕಟ್ಟೋ ಅಂಥದ್ದು. ಮಾವಿನ ತೋರಣ ಎಂಥದ್ದು ಕಟ್ಟೋದಂದರೆ ಪ್ಲಾಸ್ಟಿಕ್ನ ಮಾವಿನ ತೋರಣನ ಕಟ್ಟೋದು ಬೇಡ, ಅದು ಒಳ್ಳೆಯದಲ್ಲ. ತಳಿರು ತೋರಣ, ಫ್ರೆಶ್ ಆಗಿರೋಂತಹ ಮಾವಿನ ಮರದ ಎಲೆಗಳನ್ನು ತಂದು ಆ ಮಾವಿನ ತೋರಣವನ್ನು ಕಟ್ಟಿ, ಹಾಗೂ ನಮ್ಮಲ್ಲಿಯೇ ಭಿನ್ನಾಭಿಪ್ರಾಯ, ಜಗಳ, ಮನಸ್ತಾಪಗಳನ್ನು ಬಿಟ್ಟು ಸ್ನೇಹದಿಂದ ವರ್ತಿಸೋಣ. ಮತ್ತೊಂದು ತುಂಬ ಮುಖ್ಯವಾದದ್ದು ಏನದು ಅಂದರೆ ಹೊರಗಿನ ಆಹಾರವನ್ನು ಸೇವಿಸಬಾರದು ಆ ದಿನ. ಹಾಗೆ ಹರಿದ ಬಟ್ಟೆಗಳನ್ನು, ಕೊಳೆಯ ಬಟ್ಟೆಗಳನ್ನು ಧರಿಸಬೇಡಿ. ಪಂಚಾಂಗ ಶ್ರವಣವನ್ನು ಕೇಳಿ ತುಂಬ ಒಳ್ಳೆಯದಾಗುತ್ತದೆ. ಮನೆಯಲ್ಲಿಲ್ಲ ಅಂದರೂ ದೇವಸ್ಥಾನದಲ್ಲಾದರೂ ಹೊಸ ಪಂಚಾಂಗದ ಶ್ರವಣವನ್ನು ಕೇಳೋಣ. ಹಾಗೆ ಯಾರಿಗೂ ಸಹ ಸಾಲವನ್ನು ಕೊಡಬೇಡಿ. ಸಾಲವನ್ನು ಯುಗಾದಿ ಹಬ್ಬದಂದು ಯಾರಿಗೂ ಸಾಲವನ್ನು ಕೊಡಬೇಡಿ, ಅದು ಸಹ ಒಂದು ತಪ್ಪಾಗುತ್ತದೆ. ಈ ಒಂದು ತಪ್ಪನ್ನು ನಾವು ಮಾಡೋದು ಬೇಡ. ಸಾಲ ಕೊಡುವ ಬದಲು ದಾನವನ್ನು ನಾವು ಮಾಡಬೇಕು. ದಾನವನ್ನು ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತದೆ. ಮಾರ್ಚ್ 19 ಯುಗಾದಿ ಹಬ್ಬ. ಗಿಡ ಮರಗಳೆಲ್ಲ ಚಿಗುರೊಡೆದು ಹೊಸ ಎಲೆಗಳು ಬೆಳೆದಿರುತ್ತವೆ. ಹೊಸ ವರುಷ, ಆ ಒಂದು ಸಂಭ್ರಮ, ಆ ಒಂದು ಗಿಡ ಮರಗಳನ್ನು ನೋಡುವಂತಹ ಒಂದು ಸೌಂದರ್ಯ, ಅದರ ಸೌಂದರ್ಯವನ್ನು ಸವಿಯೋದೇ ಒಂದು ಚೆಂದ. ಇಂದು ಸೂರ್ಯೋದಯ 6:54 ಪಾಡ್ಯ ಪ್ರಾರಂಭವಾಗುತ್ತದೆ. ನಾವು ಎಲ್ಲ ಕೆಲಸಗಳನ್ನು ಮುಗಿಸಿ ಯುಗಾದಿ ಹಬ್ಬವನ್ನು ಆಚರಿಸಬಹುದು. ಹಾಗೆ ಯುಗಾದಿಯ ಪೂಜೆಯ ಸಂಪೂರ್ಣ ವಿಧಾನ: ಮನೆಯ ಅಂಗಳದಲ್ಲಿ ರಂಗೋಲಿಯನ್ನು ಹಾಕಿ ಅಭ್ಯಂಜನ ಸ್ನಾನವನ್ನು ಮಾಡಿ, ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿ, ಮನೆ ಶುದ್ಧಿಯನ್ನು ಹೇಗಿದ್ರೂ ಮಾಡಿರ್ತೀವಿ, ಹಾಗೆ ದೇವರ ಶುದ್ಧಿಯನ್ನು ಸಹ ಮಾಡಿಕೊಂಡು ಹೂಗಳಿಂದ ಅಲಂಕರಿಸಿ ಹೊಸ ಬಟ್ಟೆಯನ್ನು ಹಾಕಿಕೊಂಡು ವಿಗ್ರಹಗಳಿಗೆ, ದೇವರ ವಿಗ್ರಹಗಳಿಗೆ ಅಭಿಷೇಕವನ್ನು ಮಾಡಿ ತಳಿರು ತೋರಣಗಳನ್ನು ಕಟ್ಟಿ ಶೃಂಗರಿಸಿ, ಯುಗಾದಿಯು ಬ್ರಹ್ಮನು ಜಗತ್ತನ್ನು ಸೃಷ್ಟಿಸಿದ ದಿನ ಅಂತ ಸಹ ಯುಗಾದಿ ಹಬ್ಬದ ದಿನವನ್ನು ಆಚರಿಸಲಾಗುತ್ತದೆ. ಯುಗಾದಿಯ ದಿನ ಬ್ರಹ್ಮನು ಜಗತ್ತನ್ನು ಯಾವ ರೀತಿ ಸೃಷ್ಟಿಸಿದನೋ ಆ ಒಂದು ಮೊದಲನೆಯ ದಿನವೇ ಯುಗಾದಿಯ ದಿನ. ಹಾಗೆ ಬೇವು, ಬೆಲ್ಲ, ಮಾವು, ಹೀಗೆ ಅಖಂಡ ದೀಪದ ಆರಾಧನೆಯನ್ನು ಸಹ ನಾವು ಮಾಡಬೇಕು ಆ ಒಂದು ಯುಗಾದಿಯ ಹಬ್ಬದ ದಿನ.
ಅಖಂಡ ದೀಪ. ಹಾಗೆ ಅಂದಿನ ದಿನವೇ ಸಂಜೆ ಚೈತ್ರ ನವರಾತ್ರಿಯ ಪ್ರಾರಂಭವೂ ಸಹ ಆಗುತ್ತದೆ. ಚೈತ್ರ ನವರಾತ್ರಿಯ ದಿನ ಬೆಲ್ಲದ ದೀಪ, ಕುಬೇರ ದೀಪದ ಆರಾಧನೆಯನ್ನು ಮಾಡಬಹುದು. ಅಖಂಡ ದೀಪವನ್ನು ಚೈತ್ರ ನವರಾತ್ರಿಯನ್ನು ಮಾಡುವಂತಹವರು, ಆ ಅಮ್ಮನವರ ದುರ್ಗಮ್ಮನವರ ಆರಾಧನೆಯನ್ನು ಮಾಡುವಂತಹವರು ಅಖಂಡ ದೀಪವನ್ನು 9 ದಿನಗಳವರೆಗೆ ಆರದಂತೆ ನೋಡಿಕೊಳ್ಳಬೇಕು. ಹಾಗೆ ಮಾತೆಗೆ ಕುಂಕುಮಾರ್ಚನೆಯನ್ನು ಮಾಡಬೇಕು. ಯುಗಾದಿ ಹಬ್ಬದ ದಿನ ನಾವು ಯಾವ ದೇವರನ್ನು ನಾವು ಆರಾಧಿಸುತ್ತೇವೆ ಅಂದರೆ ಮೊದಲಿಗೆ ಗಣಪತಿಯನ್ನು ನಾವು ಪೂಜಿಸಬೇಕು. ತದನಂತರ ನಮ್ಮ ಮನೆ ದೇವರನ್ನು ನಾವು ಪೂಜಿಸಬೇಕು. ಯಾವ ಒಂದು ಕಾರಣಕ್ಕೂ ನಮ್ಮ ಮನೆ ದೇವರನ್ನು ನಾವು ಮಾತ್ರ ಮರೆಯಬಾರದು. ಅವರೇ ನಮ್ಮನ್ನು ಕೈ ಹಿಡಿದು ಕಾಪಾಡುವಂಥದ್ದು. ಯಾರ್ಯಾರಿಗೆ ಯಾವ ಮನೆ ದೇವರು ಇರ್ತಾರೋ, ಶಿವ ಪಾರ್ವತಿ, ಲಕ್ಷ್ಮೀ ವೆಂಕಟೇಶ್ವರ, ಲಕ್ಷ್ಮೀ ನರಸಿಂಹ, ಬಸವಣ್ಣ, ಹೀಗೆ ಯಾವುದು ನಿಮ್ಮ ಮನೆ ದೇವರಾಗಿರ್ತಾರೋ ಅವರನ್ನು ನೀವು ಪೂಜಿಸಿ ಅಷ್ಟೋತ್ತರಗಳಿಂದ ಅರ್ಚಿಸಿ ಕುಂಕುಮಾರ್ಚನೆಯನ್ನು ಮಾಡಿ ಅಭಿಷೇಕವನ್ನು ಮಾಡಿ ಪೂಜಿಸಿ ಆ ದಿನದಿಂದ ಆ ವರ್ಷ ಪೂರ್ತಿ ನಿಮಗೆ ಒಳ್ಳೆಯದೇ ಆಗುತ್ತದೆ. ನಮ್ಮ ಮನೆ ದೇವರು ಎಂದಿಗೂ ನಮ್ಮ ಕೈ ಬಿಡೋದಿಲ್ಲ. ಹಾಗೆ ಅಂದಿನ ಪ್ರಸಾದ, ಯುಗಾದಿ ಹಬ್ಬದ ಪ್ರಸಾದ ಅಂದರೆ ಎಲ್ಲರಿಗೂ ತಿಳಿದೇ ಇರುತ್ತೆ, ಬೇವು ಬೆಲ್ಲ ಹಾಗೆ ಹೋಳಿಗೆ. ಒಬ್ಬಟ್ಟು ಅಂತಲೂ ಸಹ ಕರಿತೇವೆ. ಬೇವು ಬೆಲ್ಲವನ್ನು ಎಲ್ಲರಿಗೂ ಕೊಟ್ಟು ತದನಂತರ ನಾವು ಸ್ವೀಕರಿಸಿ ಆಮೇಲೆ ಹೋಳಿಗೆಯ ಊಟವನ್ನು ಸವಿಯೋದು. ಸಂಜೆ ಅಥವಾ ರಾತ್ರಿ ಚಂದ್ರ ದರ್ಶನವನ್ನು ನಾವು ಮಾಡಬಹುದು. ತದನಂತರ ಧೂಪ ದೀಪ ನೈವೇದ್ಯಗಳನ್ನು ಮತ್ತೊಮ್ಮೆ ರಾತ್ರಿ ಮಾಡಿ ಹಾಗೆ ದೇವರಿಗೆ ದೃಷ್ಟಿ ಆರತಿಯನ್ನು ತೆಗೆದು ತುಳಸಿ ಕಟ್ಟೆಗೆ ಪೂಜಿಸಿ ತದನಂತರ ಆ ದಿನದಂದು ಚಂದ್ರ ದರ್ಶನವಾಗಲಿಲ್ಲ ಅಂದರೆ ಮಾರನೆಯ ದಿನ ಶುಕ್ರವಾರ ಚಂದ್ರ ದರ್ಶನ ಖಂಡಿತ ಆಗುತ್ತದೆ. ಆ ದಿನದಂದು ಚಂದ್ರನ ದರ್ಶನವನ್ನು ಮಾಡಿ ಎಲ್ಲರೂ ಪುನೀತರಾಗೋಣ. ಹಾಗೆ ನಮ್ಮ ಮನೆಯಲ್ಲಿ ಒಂದು ಸೀಕ್ರೆಟ್ ವೈರಲ್ ಮಾಡ್ತಾ ಇದ್ದೇನೆ. ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ದಿನ ನಾವು ಪೂಜೆ ಹಾಗೆ ನೈವೇದ್ಯ ತದನಂತರ ಪಂಚಾಂಗ ಶ್ರವಣ ಪಠಣವನ್ನು ಮಾಡಿ ಒಂದು ಚೇಳನ್ನು ನಾವು ಬರಿತೇವೆ ನಮ್ಮ ಮನೆಯ ಗೋಡೆಯ ಮೇಲೆ. ಅದು ನಮ್ಮ ಸಂಪ್ರದಾಯ, ಹಾಗೆ ನಮ್ಮ ಮನೆಯಲ್ಲಿ ನಡೆದುಕೊಂಡು ಬಂದಿರುವಂತಹ ಪದ್ಧತಿಯಾಗಿದೆ. ಹಾಗೆ ಯಾರೆಲ್ಲ ನಿಮ್ಮ ಮನೆಯಲ್ಲಿ ಚೇಳಿನ ಚಿತ್ರವನ್ನು ಬರಿತೀರಾ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ಬೇವು ಬೆಲ್ಲವನ್ನು ಸ್ವೀಕರಿಸುವಾಗ ಈ ಒಂದು ಮಂತ್ರವನ್ನು ಹೇಳಿಕೊಳ್ಳಬೇಕು. ಆಗ ಆ ಬೇವು ಬೆಲ್ಲಕ್ಕೆ ಒಂದು ಶಕ್ತಿಯೂ ಸಹ ಬರುತ್ತದೆ. ಆ ಒಂದು ಮಂತ್ರ ಏನಂದರೆ, ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಯ ನಿಂಬಕದಳ ಭಕ್ಷಣಂ. ಮತ್ತೊಮ್ಮೆ, ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಯ ನಿಂಬಕದಳ ಭಕ್ಷಣಂ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.